ಹಾಯ್ ಹೆಲೋ ನಮಸ್ಕಾರ ಗುರು. ಮತ್ತೊಂದು ಕಾರ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಹೊಸಕೆರಹಳ್ಳಿ ಗಿರಿನಗರ ಹತ್ರ. ಸೊ ಇಲ್ಲಿ ಇವಾಗ ನಾನು ಬಂದಿರೋ ಕಾರಣ ಏನು ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸೊ ಯಾರಾದ್ರೂ ಕಾರ್ ತಗೊಬೇಕು ಅಂತ ನೋಡ್ತಿರ್ತೀರಾ ಅಥವಾ ಕಾರ್ನ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು ಸೆಕೆಂಡ್ಸ್ ಅಂತ ನೋಡ್ತಾ ಇರ್ತೀರಾ. ಸೊ ಅವ್ರಿಗೆ ಒಂದು ಒಳ್ಳೆ ಆಫರ್ ಜೊತೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ ಮತ್ತೆ ಇವ್ರ ಹತ್ರ ಯಾವ ಕಾರ್ಸ್ ಇದೆ ಮತ್ತೆ ಇವ್ರು ಕೊಡ್ತಿರೋ ಆಫರ್ಸ್ ಏನು ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಯಾಕೆ ತರ ಬನ್ನಿ. ಸೊ ಈಗ ನನ್ನ ಜೊತೆ ಭರತ್ ಅವ್ರು ಇದಾರೆ, ವೆಂಕಟೇಶ್ವರ ಕಾರ್ಸ್ ನ ಓನರ್ ಆದ ಭರತ್ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಸರ್, ಈಗ ಯುಗಾದಿ ಮತ್ತೆ ರಂಜಾನ್ ಎರಡು ಒಳ್ಳೆ ಹಬ್ಬಗಳು ಬರ್ತಾ ಇದೆ. ಇನ್ನೊಂದ್ 2 ದಿನ ಒಂದರಿಂದ ಒಂದು. ಸೊ ಎರಡು ಹಬ್ಬಕ್ಕೆ ನೀವು ಕೊಡ್ತಿರೋ ಮೊದಲ ಆಫರ್ ಏನ್ ಸರ್? ನಮ್ಗೆ ಸರ್ ಈ ಸಲ ಹಬ್ಬದ ಪ್ರಯುಕ್ತ, ಯುಗಾದಿ ಪ್ರಯುಕ್ತ, ರಂಜಾನ್ ಪ್ರಯುಕ್ತ ಯಾವ್ದೇ ಕಸ್ಟಮರ್ ಯಾವ್ದೇ ಗಾಡಿ ತಗೊಂಡ್ಲಿ 60,000 ಗಾಡಿ ತಗೊಂಡ್ರು 20 ಲೀಟರ್ ಪೆಟ್ರೋಲ್ ಸಿಗುತ್ತೆ. ಮತ್ತೆ ನೇಮ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ. 1 year ಇಂಜಿನ್, 6 month ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ. ಯಾವ್ದೇ 2011 ಮೇಲೆ ತಗೊಂಡ್ರು ಲೋನ್ ಕೂಡ ಇರುತ್ತೆ. ಲೋನ್ ಸಹ ಇದೆ 2011 ಮೇಲೆ ತಗೊಂಡ್ರೆ. ಸೊ ಈಗ ಮೊದಲನೇದಾಗಿ ವೆಂಕಟೇಶ್ವರ ಕಾರ್ಸ್ ಎಲ್ಲಿ ಬರುತ್ತೆ ಲೊಕೇಶನ್ ಅಂತ ಸರ್? ಇದು ಬಂದ್ಬಿಟ್ಟು ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ರೋಡ್. ವಾಟರ್ ಟ್ಯಾಂಕ್ ರೋಡ್ ಅಲ್ಲಿ 10th ಕ್ರಾಸ್ ಬರುತ್ತೆ. ಹೊಸಕೆರಹಳ್ಳಿ ಸರ್ಕಲ್ ಬ್ಯಾಕ್ ಸೈಡ್ ಬರುತ್ತೆ. ಹೊಸಕೆರಹಳ್ಳಿ ಸರ್ಕಲ್ ಬ್ಯಾಕ್ ಸೈಡ್ ಬರುತ್ತೆ. ಓಕೆ. ಸೊ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಯಾವ ಕಾರ್ಸ್ ಗಳಿದೆ ಸರ್? ಈಗ ಸರ್ ಇವಾಗ ಹ್ಯಾಚ್ ಬ್ಯಾಕ್ ಇಂದ ಹಿಡಿದು ನೀವು 7 ಸೀಟರ್ ಬೇಕಂದ್ರೆ 7 ಸೀಟರ್ ಇದೆ. ಒಂದು ಸಿಡಾನ್ ಇಂದ ಹಿಡಿದು ದೊಡ್ಡ ಹ್ಯಾಚ್ ಬ್ಯಾಕ್ ಮತ್ತೆ 7 ಸೀಟರ್ ಎಲ್ಲಾ ಗಾಡಿಗಳು ಇದೆ. ಸೊ ಈಗ ಮೊದಲನೇದಾಗಿ ಯಾವ ಗಾಡಿಯಿಂದ ತೋರಿಸ್ತಾ ಹೋಗ್ತೀರಾ ಸರ್? ಸರ್ ಡಸ್ಟರ್ ಇಂದ ಬರೋಣ ಸರ್. ಸರ್ ಡಸ್ಟರ್ ಇದೆ, 2013 ಮಾಡಲ್, ಸೆಕೆಂಡ್ ಓನರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 85 PS. ಅಂಡ್ ಟೈರ್ಸ್ ಅಷ್ಟೇ ನೋಡ್ತಾ ಇರ್ಬೋದು, 50 to 60% ಟೈರ್ಸ್ ಇದೆ. ಅಂಡ್ ಇಂಟೀರಿಯರ್ ಬಂತು ಅಂದ್ರೆ ಇಂಟೀರಿಯರ್ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ ಅಲ್ಲ ಸರ್ ಗಾಡಿ? ಹೌದು ಸರ್. ಲೆದರ್ ಸೀಟ್ಸ್ ಇದೆ ಕಂಪ್ಲೀಟ್ ಆಗಿ. ಅಂಡ್ ಡ್ಯಾಶ್ ಬೋರ್ಡ್ ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಇದೆ ಅಲ್ಲ ಸರ್? ಏರ್ ಬ್ಯಾಗ್ ಬರಲ್ಲ, 85 PS ಅಲ್ವಾ? ಏರ್ ಬ್ಯಾಗ್ ಬರಲ್ಲ. ಮತ್ತೆ ನಿಮಗೆ ಹಿಂದ್ಗಡೆ ಸಿಸ್ಟರ್ ಟಿವಿ ಹಾಕೊಂಡಿದ್ದಾರೆ ಸೀಟ್ಗೆ, ಬ್ಯಾಕ್ ಸೀಟ್ಗೆ. ಓಕೆ. ಮೈನ್ ಇಂಪಾರ್ಟೆಂಟ್ ಇದನ್ನ ತೋರಿಸ್ಬೇಕು, ಯಾಕಂದ್ರೆ ಯಾವ ಗಾಡಿಲೂ ಈಗ ಬರೋ ಗಾಡಿಲಿ ಇಲ್ಲ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಸೀಟ್ಸ್ ಗೆ ಟಿವಿ ಸಹ ಇದೆ. ಹೌದು. ನನ್ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಏನೋ ಒಂದು ಆಕ್ಸಿಡೆಂಟ್ ಇಲ್ಲ, ಡೆಂಟ್ ಇಲ್ಲ. ಅಂಡ್ ಕಂಪ್ಲೀಟ್ ಆಗಿ ನೀಟಾಗಿ ಮೇಂಟೈನ್ ಆಗಿದೆ. ಸೆಕೆಂಡ್ ಓನರ್, 87,000 ಓಡಿದೆ ಡೀಸೆಲ್. ಓಕೆ. ಎಷ್ಟು ಸರ್ ಇದು ಕೋಟ್ ಮಾಡ್ತಾ ಇರ್ಬೋದು? ಸರ್ 5 lakh ಕೋಟ್ ಮಾಡ್ತಾ ಇದೀವಿ. 4,60,000 ಗೆ ಫೈನಲ್ ಮಾಡಿ ಕೊಡ್ತೀನಿ. ಸೊ 4,60,000 ಫೈನಲ್ ಮಾಡಿ ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ನೇಮ್ ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಿ ಎಲ್ಲ ಆಗದ 4,60,000 ಗೆ ಡಸ್ಟರ್ ಸಿಗ್ತಾ ಇದೆ ನಿಮ್ಗೆ. ಸರ್ ಈ ಕಡೆ ಬಂದ್ರೆ ಇನ್ನೊಂದು ಸ್ವಿಫ್ಟ್ ಇದೆ. ಯಾವ್ದಿದೆ ಸರ್ ಸ್ವಿಫ್ಟ್? ಸರ್ ಸ್ವಿಫ್ಟ್ ಡೀಸೆಲ್ 2015 ಮಾಡಲ್, LDI, ಸಿಂಗಲ್ ಓನರ್, 67,000 ಓಡಿದೆ. 67,000 ಓಡಿದೆ. ಹೌದು ಸರ್. ಅಂಡ್ ಇಂಟೀರಿಯರ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ. ಅಂಡ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಏರ್ ಬ್ಯಾಗ್ಸ್ ಬರಲ್ಲ ಸರ್? ಹೌದು ಸರ್, ಏರ್ ಬ್ಯಾಗ್ಸ್ ಬರಲ್ಲ. ಏರ್ ಬ್ಯಾಗ್ಸ್ ಬರಲ್ಲ. ಆದ್ರೆ ಹೊರಗಡೆಯಿಂದ ನೋಡ್ತಾ ಇರ್ಬೋದು ಗಾಡಿ ಕಂಪ್ಲೀಟ್ ಆಗಿ ಹೊಸ ತರ ಇದೆ, ವೈಟ್ ಕಲರ್. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ಹೌದು ಸರ್, ಓಡಿರೋದು 67,000 ಅಷ್ಟೇ ಓಡಿರೋದು ಗಾಡಿ. ಓಕೆ ಸರ್, ಇದ್ರದ್ದು ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು 5 lakh ಕೋಟ್ ಮಾಡ್ತಾ ಇರೋದು. ಓಕೆ. 4,60,000 ಗೆ ಮಾಡ್ಕೊಡ್ತೇನೆ. 4,60,000 90% ಲೋನ್ ಆಗುತ್ತೆ. ಹೌದು ಸರ್, ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್, 20 ಲೀಟರ್ ಫ್ಯೂಲ್ ಆಫರ್ ಮಾಡಿ ಕೊಡ್ತೀನಿ. ಓಕೆ ಸರ್, ಇದು ಲೋನ್ ಪ್ರೊಸೆಸ್ ಅಂತ ಬಂತಂದ್ರೆ ಲೋನ್ ಹೇಗಿದೆ ಸರ್? ಸರ್ 2011 ಮೇಲ್ಗಡೆ ಮಾಡ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು, 700 CML ಸಿಬಿಲ್ ಇದ್ರೆ ಯಾರೇ ಬಂದ್ರು ಆಲ್ ಓವರ್ ಕರ್ನಾಟಕ ಲೋನ್. ಆಲ್ ಓವರ್ ಕರ್ನಾಟಕ ಕಂಪ್ಲೀಟ್ ಆಗಿ ಎಲ್ಲಾದ್ರೂ. ಹೌದು ಸರ್, ಎಲ್ಲರಿಗೂ ಲೋನ್ ಆಗುತ್ತೆ. ಅಂದ್ರೆ ಸಿಬಿಲ್ ಸ್ಕೋರ್ 700 ಚೆನ್ನಾಗಿರೋ ಕಸ್ಟಮರ್ ಇದೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 2 days ಅಲ್ಲೇ ಲೋನ್ ಮಾಡ್ಕೊಡ್ತೀವಿ. 2010 ಮಾಡಲ್, 11 ಇಂದ ಆಗುತ್ತೆ. 11 ಇಂದ ಆಗುತ್ತೆ. ಓಕೆ. ಸೊ ಹಾಗೆ ಹಿಂದ್ಗಡೆ ಬಂದ್ರೆ ಇಲ್ಲೊಂದು ಫೋರ್ಡ್ ಇದೆ. ಫೋರ್ಡ್ ಫಿಗೋ ಅಲ್ಲ ಸರ್ ಇದು? ಹೌದು ಸರ್, ಫೋರ್ಡ್ ಫಿಗೋ ಕಂಪ್ಲೀಟ್ ರೆಡ್ ಅಲ್ಲಿ ಇದೆ ಗಾಡಿ. ಸಕ್ಕತ್ತ ಕಾಣಿಸ್ತಾ ಇದೆ. ಹೌದು ಸರ್, 4 ಹೊಸ ಟೈರ್ ಇದೆ, ಮ್ಯಾಗ್ವಿಲ್ ಇದೆ. ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್. ಅಂಡ್ ಟೈರ್ಸ್ ಅಷ್ಟೇ 70 to 80% ಟೈರ್ಸ್ ಇದೆ. ಇಲ್ಲ ಸರ್, ಗಾಡಿ ಟೈರ್ ಹಾಕ್ಸ್ಕೊಂಡು ಒಂದು 8,000 ಓಡಿಸಿದಾರೆ ಅಷ್ಟೇ. ನೋಡ್ತಾ ಇರ್ಬೋದು ಬರೀ ಜಸ್ಟ್ 8,000 ಓಡಿಸಿದಾರೆ ಅಂತ. ಅಂಡ್ ಇಂಟೀರಿಯರ್ ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ, ಏನು ಮಾಡ್ಸಿಲ್ಲ ಗಾಡಿಲಿ. ಇಂಟೀರಿಯರ್ ಕಂಪ್ಲೀಟ್ ಆಗಿ ಶೋರೂಮ್ ಇಂದ ಹೇಗೆ ಬಂದಿದೆ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಸ್ಟೋರ್ ರೂಮ್ ಇಂದ ಬಂದಾಗ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಯ್ತು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ. ಓಕೆ. ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್ ಬರುತ್ತೆ. ಓಕೆ, ಡಿಫಾಗರ್ ಬರುತ್ತೆ. ಸರ್ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? ಸರ್ ಡೀಸೆಲ್ ನಿಮಗೆ ಗೊತ್ತು ಮಾರ್ಕೆಟ್ ಅಲ್ಲಿ ಏನ್ ಓಡ್ತಾ ಇದೆ ಅಂತ ಹೇಳಿ, ಅದಕ್ಕಿಂತ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. 225 ಕೋಟ್ ಮಾಡ್ತಾ ಇದೀನಿ. 1,95,000 ಮಾಡ್ಕೊಡ್ತೀನಿ.
1,95,000ಗೆ ಕಾಂಪಿಟೇಟಿವ್ ಪ್ರೈಸ್ ಅಂದ್ರೆ ನಂಬಕ್ ಆಗ್ತಿಲ್ಲ ನಾನೇನೆ. ನಿಮ್ ಚಾನಲ್ ಹೆಸರು ಬಂದ್ರೆ ಮಾತ್ರ ಪ್ರೈಸ್, ಇಲ್ಲ ಅಂದ್ರೆ ಇನ್ನೊಂದ್ 5,000 ಡಿಫ್ರೆನ್ಸ್ ಅಲ್ಲಿ ಇರುತ್ತೆ. ಓಕೆ, ನಮ್ ಚಾನಲ್ ಕಡೆಯಿಂದ ಬಂದವ್ರಿಗೆ ಅಷ್ಟೇ ಇದು ಈ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 1,95,000ಗೆ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಅದ್ರಲ್ಲೂ ಅಂಡ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದಾರೆ. ನೀವು ಗಾಡಿನ ಜಸ್ಟ್ ಬಂದು ಟೆಸ್ಟ್ ಡ್ರೈವ್ ಮಾಡಿ ಬನ್ನಿ, ಗಾಡಿ ನೋಡಿ, ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿಸಿ, ನೀವು ನೋಡಿ ಟೆಸ್ಟ್ ಡ್ರೈವ್ ನೋಡಿದ್ಮೇಲೆ ಇದ್ ಮಾಡ್ಕೋಬಹುದು. ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ, ಕ್ಯಾಶ್ ಬೇಕಾದ್ರೆ ಕ್ಯಾಶ್ ಅಂದ್ರೆ ಕ್ಯಾಶ್, ಲೋನ್ ಅಂದ್ರೆ ಎರಡಕ್ಕೂ ಆಪ್ಷನ್ಸ್ ಇದೆ ನಿಮಗೆ ಇಲ್ಲಿ. ಸರ್ ಹಾಗೆ ಈ ಕಡೆ ಬಂದ್ರೆ ಇಲ್ಲೊಂದು ಚೆವ್ರೊಲೆಟ್ ಬೀಟ್ ಇದೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಚೆವ್ರೊಲೆಟ್ ಬೀಟ್ 2012 ಮಾಡಲ್, ಥರ್ಡ್ ಓನರ್, ಡೀಸೆಲ್. ನಿಮಗೆ 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮಗೆ 2 ಪವರ್ ವಿಂಡೋಸ್ ಬರುತ್ತೆ. ಚೆವ್ರೊಲೆಟ್ ಬೀಟ್ ಡೀಸೆಲ್ ವೇರಿಯಂಟ್ ಅಂಡ್ ಸಿಟಿಲಿ ಒಂದು 18 to 17 ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲ ಸರ್, 20+ ಬರುತ್ತೆ ಸಿಟಿಲಿ. ಓಕೆ, 20+ ಡೀಸೆಲ್ ಅಲ್ಲಿ ಒಳ್ಳೆ ಸಿಗುತ್ತೆ. ಅಂಡ್ ಲಾಂಗ್ ಹೋದ್ರೆ ಮಿನಿಮಮ್ 24 ಅಬೌವ್ 23 ಅಂತೂ ಸಿಕ್ಕೇ ಸಿಗುತ್ತೆ. 23 ಅಂತ ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ಗಾಡಿ ನೋಡಬಹುದು, ರಿವರ್ಸ್ ಕ್ಯಾಮೆರಾ ಹಾಕ್ಕೊಂಡಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಕೊಂಡಿದ್ದಾರೆ. ಥರ್ಡ್ ಓನರ್ ಅದನ್ನ ಗಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ವಿಂಡೋಸ್ ಬರುತ್ತೆ ಅಂಡ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಹಾಕ್ಸ್ಕೊಂಡಿದ್ದಾರೆ. ಹೊಸದಿದೆ ಗಾಡಿ ಇದು ನೋಡೋಕೆ. ಗಾಡಿ ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ. ಓಕೆ, ಅಂಡ್ ಥರ್ಡ್ ಓನರ್ ಆದ್ರೂ ಗಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಗಾಡಿಲಿ. ಓಕೆ ಸರ್, ಈಗ ಚೆವ್ರೊಲೆಟ್ ಬೀಟ್ ಡೀಸೆಲ್ ಥರ್ಡ್ ಓನರ್ ಅಂತ ಹೇಳಿದ್ರೆ ಏನ್ ಸರ್ ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? 1,85,000 ಕೋಟ್ ಮಾಡ್ತಾ ಇದೀನಿ. 1,60,000 ಗೆ ಮಾಡ್ಕೊಡ್ತೀನಿ. 1,60,000 ಗೆ ನಮ್ಮ ವ್ಯೂವರ್ಸ್ ಕಡೆ, ನಮ್ಮ ಯೂಟ್ಯೂಬ್ ನಮ್ಮ ಇದ್ರ ಕಡೆಯಿಂದ ಬಂದವರಿಗೆ, ಅದು ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಮತ್ತೆ 20 ಲೀಟರ್ ಡೀಸೆಲ್ ಫ್ರೀ ಸಿಗುತ್ತೆ. ಓಕೆ, 20 ಲೀಟರ್ ಡೀಸೆಲ್ ಫ್ರೀ ಸಿಗ್ತಾ ಇದೆ. ಏನ್ ಸರ್ ಇದು ಯುಗಾದಿ ಆಫರ್? 2010 ಮೇಲೆ ಮತ್ತೆ ಎಲ್ಲಾ ಗಾಡಿಗೂ 1 year ಇಂಜಿನ್, 6 month ಗೇರ್ ಬಾಕ್ಸ್ ವಾರಂಟಿನೂ ಕೂಡ ಇರುತ್ತೆ ಇನ್ಕ್ಲೂಡ್. ಓಕೆ, ಯುಗಾದಿ ಹಬ್ಬಕ್ಕೆ ಒಳ್ಳೆ ಆಫರ್ ಕೊಡ್ತಾ ಇದಾರೆ. 20 ಲೀಟರ್ ಡೀಸೆಲ್ ಅಥವಾ ಪೆಟ್ರೋಲ್ ಜೊತೆಗೆ 1 year ಇಂಜಿನ್ ಅಂಡ್ 6 month ಗೇರ್ ಬಾಕ್ಸ್ ಇರುತ್ತೆ. 6 months ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದಾರೆ. ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು. ಯಾರ್ಯಾರು ನೋಡ್ತಾ ಇದಾರೆ ಬೇಗ ಬಂದ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಈ ಆಫರ್ ನ ಖಂಡಿತ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಅಂತ ಇದಾರೆ. ಸರ್ ಈಗ ಈ ಕಡೆ ಬಂದ್ರೆ ಇನ್ನೊಂದು ಸ್ವಿಫ್ಟ್ ಇದೆ ಬ್ಲಾಕ್ ಕಲರ್ ಅಲ್ಲಿ. ನೋಡ್ತಾ ಇದ್ದಂಗೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದಂಗೆ ಅಲಾಯ್ ವೀಲ್ಸ್ ಸಹ ಹಾಕ್ಸಿದ್ದಾರೆ. ಸರ್ ಏನ್ ಸರ್ ಇದು ಪ್ರೈಸ್? ಇದು 2009 ಮಾಡಲ್, 1,02,000 ಓಡಿದೆ. 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, AC, ಡಿಫಾಗರ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಬಹುದು ನೀವು. ಸ್ಟಾಕ್ ಆಗಿದೆ ಸರ್ ಗಾಡಿ ನೋಡೋಕೆ, ಏನು ಚೇಂಜಸ್ ಮಾಡಿಸಿಲ್ಲ. ಶೋರೂಮ್ ಇಂದ ಹೇಗೆ ಬಂದಿದೆ ಹಾಗೆ ಇದೆ. ಲೆದರ್ ಸೀಟ್ಸ್ ಶೋರೂಮ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 4 ಇದೆ. ಡಿಫಾಗರ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂಡ್ ಅಲಾಯ್ ವೀಲ್ಸ್ ಸಹ ಇದೆ. ನೀವ್ ಏನ್ ಹಾಕ್ಸ್ಬೇಕು ಅಂತ ಇಲ್ಲ. ಟೈರ್ಸ್ ಎಲ್ಲ ಕಂಪ್ಲೀಟ್ ಆಗಿ 60 to 70% ಟೈರ್ಸ್ ಇದೆ. ಸರ್ ಇದ್ರದ್ದು ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಸರ್? ಸರ್ ಇದು ಬಂದ್ಬಿಟ್ಟು 2009 ಮಾಡಲ್ ಅಲ್ವಾ, FC ಲ್ಯಾಪ್ಸ್ ಆಗಿದೆ ಫೆಬ್ರವರಿಲಿ. ಇನ್ಕ್ಲೂಡಿಂಗ್ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, ನೇಮ್ ಟ್ರಾನ್ಸ್ಫರ್ ಮಾಡಿ 270 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ 2.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 2.5 ಲಕ್ಷಕ್ಕೆ ವಿತ್ ಫ್ರೆಶ್ ಇನ್ಸೂರೆನ್ಸ್ ಎಲ್ಲ 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತೀನಿ. 5 ವರ್ಷ ಕಂಪ್ಲೀಟ್ ಆಗಿ FC ಇನ್ಸೂರೆನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ. 2.5 ಲಕ್ಷ ಕೋಟ್ ಮಾಡ್ತಾ ಇರೋದು. ಸ್ವಿಫ್ಟ್ ಡಿಸೈರ್ 2019 ಮಾಡಲ್. ಸಾರಿ 2009 ಮಾಡಲ್. ಓಕೆ ಸರ್, ಹೈಲಿ ಡಿಮ್ಯಾಂಡಿಂಗ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಕೇಳ್ತಾರೆ ಸರ್. ಅದೇ ತರ ಒಂದು ಇಲ್ಲೊಂದು ಸ್ಯಾಂಟ್ರೋ ಇದೆ, ಹೈಲಿ ಡಿಮ್ಯಾಂಡಿಂಗ್ ಮೈಲೇಜ್ ಗಾಡಿ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಸರ್ ಸ್ಯಾಂಟ್ರೋ 2002 ಮಾಡಲ್, 2027 ತನಕ FC ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿ ನೋಡಿದಾಗ ನಾನು ಎಲ್ಲಾ ಗಾಡಿಗಳು ಕಂಪ್ಲೀಟ್ ಆಗಿ ಸ್ಟಾಕ್ ಅಲ್ಲಿ ಇದೆ. ಯಾವ್ದು ಏನೋ ಜಾಸ್ತಿ ಇದ್ ಮಾಡ್ಸಿಲ್ಲ. ಎಕ್ಸ್ಟೀರಿಯರ್ ಆಯ್ತು, ಇಂಟೀರಿಯರ್ ಆಯ್ತು, ಕಂಪ್ಲೀಟ್ ಆಗಿ ಸ್ಟಾಕ್ ಆಗಿದೆ. ಕಂಪ್ಲೀಟ್ ಹೊಸದ್ ಹಾಕ್ಸಿದ್ದಾರೆ. 2 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, AC. ಓಕೆ, ಆಮೇಲೆ ಬ್ಯಾಕ್ ವೈಫರ್ ಬರುತ್ತೆ. ಬಾಡಿ ಲೈನ್ ನೋಡಬಹುದು, ತುಂಬಾ ಚೆನ್ನಾಗಿದೆ ಗಾಡಿ. ಯಾಕಂದ್ರೆ ಸ್ಯಾಂಟ್ರೋ ತುಂಬಾ ಡಿಮ್ಯಾಂಡಿಂಗ್ ಗಾಡಿ. ಹೌದು ಸರ್, ಯಾಕಂದ್ರೆ ಸಿಟಿ ಪರ್ಪಸ್ ಗೆ ಅಥವಾ ಯಾರಾದ್ರೂ ಗಾಡಿ ಕಲಿತಾ ಇದಾರೆ ಅಂದ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಇದು. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? 1,15,000 ಕೋಟ್ ಮಾಡ್ತಾ ಇರೋದು. 95,000 ಫೈನಲ್ ಮಾಡಿ ಕೊಡ್ತೀನಿ. ಸೊ 95,000 ಗೆಲ್ಲ ಸ್ಯಾಂಟ್ರೋ ಸಿಗ್ತಾ ಇದೆ. ಅದ್ರಲ್ಲೂ ನಾನು ಮೇನ್ ಹೈಲೈಟ್ ಮಾಡಕ್ಕೆ ನಂಬರ್ ಪ್ಲೇಟ್ ನೋಡಿ, ನಂಬರ್ ಫ್ಯಾನ್ಸಿ ನಂಬರ್ ಇದೆ 911. ಅದೇ ಹೇಳ್ದೆ ಅಲ್ವಾ, ಗಾಡಿ ಬಾಡಿ ಲೈನ್ ಇಂದ ಹಿಡಿದು ಎಲ್ಲ ಚೆನ್ನಾಗಿದೆ. ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಆಗತ್ತೆ ಅಷ್ಟೇ. ಯಾರು ಫಸ್ಟ್ ಬರ್ತೀರಾ 95,000 ಗೆ ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದೆ. ಒಂದು ಏನಂತಾರೆ, ಒಂದು ಆಕ್ಟಿವಾ ಅಥವಾ ಆಕ್ಸಿಸ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಸ್ಯಾಂಟ್ರೋ. ಹೌದು ಸರ್, 2 ವೀಲರ್ ಸಿಗಲ್ಲ ಸರ್ ಇವಾಗ. ಸರ್ ಈಗ ಇಲ್ಲೊಂದು ವ್ಯಾಗ್ನರ್ ಕಾಣಿಸ್ತಾ ಇದೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ 2005 ಮಾಡಲ್, ಸೆಕೆಂಡ್ ಓನರ್, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ 1 ಲ್ಯಾಪ್ಸ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. 4 ಮ್ಯಾಗ್ವಿಲ್ ಬರುತ್ತೆ. ಇಂಟೀರಿಯರ್ ನೋಡಬಹುದು ನಿಮಗೆ, ಪಾರ್ಕಿಂಗ್, ರಿವರ್ಸ್ ಕ್ಯಾಮೆರಾ ಇದೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ರಿವರ್ಸ್ ಕ್ಯಾಮ್ರಾ ಸಹ ಇದೆ ಅಂಡ್ ಇಂಟೀರಿಯರ್ ಕಂಪ್ಲೀಟ್ ಆಗಿ ಲೆದರ್ ಸೀಟ್ಸ್ ಇದೆ ಅಂಡ್ ಸ್ಟಾಕ್ ಇದೆ. ಏನು ಚೇಂಜಸ್ ಮಾಡ್ಸಿಲ್ಲ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇಲ್ಲ, ಪವರ್ ವಿಂಡೋಸ್ ಬರಲ್ಲ, AC ಇದೆ ಅಂಡ್ ಬಾಡಿ ಲೈನ್ ಕಂಪ್ಲೀಟ್ ಆಗಿ ನೀಟ್ ಆಗಿದೆ ಅಂಡ್ ವೈಟ್ ಕಲರ್
ಸ್ವಲ್ಪ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣ ನಿಮ್ಗೆ ಇಲ್ಲಿ ಧೂಳ್ ಕಾಣ್ತಿರ್ಬೋದು. ಅದ್ ಬಿಟ್ರೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದಂಗೆ ಸ್ವಲ್ಪ ಧೂಳ್ ಕೂತಿದೆ ಬಿಟ್ರೆ ಅಲಾಯ್ ವೀಲ್ಸ್ ಇದೆ. ಕಂಡೀಷನ್ ತುಂಬಾ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ ಸರ್. ಓಕೆ ಸರ್, ಇದ್ರದ್ದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 1,10,000 ಹೇಳ್ತಾ ಇರೋದು. ಓಕೆ, ನಿಮ್ ಚಾನಲ್ ಮುಖಾಂತರ 95,000 ಮಾಡ್ಕೊಡ್ತೀನಿ. ಸೊ 95,000 ಗೆ ವಿತ್ FC ನಾ ವಿತೌಟ್ FC ನಾ ಸರ್? FC ರನ್ನಿಂಗ್ ಇದೆ ಸರ್, ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್. ನೇಮ್ ಟ್ರಾನ್ಸ್ಫರ್, ಹೌದು ಸರ್. ಓಕೆ, ನೇಮ್ ಟ್ರಾನ್ಸ್ಫರ್ ಸಹಿತ ನಿಮ್ಗೆ 95,000 ಗೆ ಜಸ್ಟ್ ಒಂದು ಆಕ್ಟಿವಾ ಪ್ರೈಸ್ ಗೆಲ್ಲ ನಿಮ್ಗೆ ಒಂದು 5 ಸೀಟರ್ ಗಾಡಿ ಹೌದು ಸರ್. ಇವಾಗ 2 ವೀಲರ್ ಸಿಗಲ್ಲ ಆ ಪ್ರೈಸ್ ಅಲ್ಲಿ. ಅದು ಬಿಸಿಲಿಗೆ ಅಥವಾ ಮಳೆಗಾಲಕ್ಕೆ ಅಂತ ಬಂತು ಅಂದ್ರೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು ಸರ್, ವ್ಯಾಗನರ್ ಮತ್ತೊಂದು ಮೇಂಟೆನೆನ್ಸ್ ಫ್ರೀ ಗಾಡಿ. ಹಳ್ಳಿಗಳೇ ತುಂಬಾ ಲೈಕ್ ಮಾಡ್ತಾರೆ ಗಾಡಿ. ಖಂಡಿತ ಸರ್, ಹಳ್ಳಿ ಕಡೆ ಅಥವಾ ಇಲ್ಲೇನಾದ್ರು ಹೊಸದಾಗಿ ಕಲಿತಿರೋರ್ಗು ಒಳ್ಳೆ ಗಾಡಿ, ಕಲಿತಾ ಇರೋರ್ಗಾಗ್ಲಿ ಫ್ಯಾಮಿಲಿಗಾಗ್ಲಿ ತುಂಬಾ ಚೆನ್ನಾಗಿರತ್ತೆ ಸರ್. ಅದು ಬಿಟ್ರೆ ಈ ಕಡೆ ಇಲ್ಲೊಂದು ಫಿಯೇಟ್ ಪುಂಟೋ ಇದೆ. ಸೊ ಇದು ಯಾವ ಮಾಡಲ್ ಸರ್? ಇದು ಸರ್ ಫಿಯೇಟ್ ಪಿಂಟೋ 2015 ಮಾಡಲ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು 62,000 ಓಡಿದೆ. 62,000 ಓಡಿದೆ. ನೀವು ನೋಡ್ತಾ ಇರ್ಬೋದು, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್, AC, ಬ್ಲೂಟೂತ್, AC, ಕಂಪ್ಲೀಟ್ ಆಗಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಪವರ್ ವಿಂಡೋಸ್ ಬರುತ್ತೆ. ಹಿಂದೆ ಡಿಫಾಗರ್ ಇದೆ. ಆಮೇಲೆ ನೀವು ಸೀಟ್ ಪವರ್ ಸ್ಟೇರಿಂಗ್, ನೋಡಬಹುದು, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಒಂದಿಲ್ಲ ಅಲ್ಲ ಸರ್? ಏರ್ ಬ್ಯಾಗ್ಸ್ ಬರಲ್ಲ, ಏರ್ ಬ್ಯಾಗ್ಸ್ ಬರಲ್ಲ. ಸೀಟ್ ಕವರ್ ನೋಡಬಹುದು ನೀವು, ರೆಡ್ ಅಂಡ್ ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಸೀಟ್ಸ್ ಅಷ್ಟೇ ಮೇನ್ ಇಂಪಾರ್ಟೆಂಟ್. ಎಲ್ಲರೂ ನೋಡೋದಾದ್ರೆ ಗಾಡಿ ಚೆನ್ನಾಗಿದ್ರು ಸೀಟ್ಸ್ ಕೆಲವೊಂದು ರೀಸೆಂಟ್ ಆಗಿ ಹಾಕ್ಸ್ಕೊಂಡಿದ್ದಾರೆ, ತುಂಬಾ ಸೀಟ್ಸ್ ಇದೆ ಗಾಡಿಲಿ. ಪೇಂಟ್ ಅಷ್ಟೇ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಬಾಡಿ ಲೈನ್ ಕಂಪ್ಲೀಟ್ ಆಗಿ ಹೊಸ ತರ ಇದೆ ಗಾಡಿ ನೋಡ್ತಾ ಇದ್ದಂಗೆನೆ. ಸರ್ ಇದ್ರದ್ದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದಾರೆ ಸರ್? ಸರ್ 15 ಮಾಡಲ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋದ್ರು 3.5 ಲಕ್ಷಕ್ಕೆ ಹೇಳ್ತಾರೆ. ಹೌದು, ಇದು ಖಂಡಿತ. ನಮ್ಮ ಮುಖಾಂತರ ಈ ಸಲ 3 lakh ಔಟ್ ಮಾಡ್ತಾ ಇದೀವಿ. 275 ಮಾಡ್ಕೊಡ್ತೀನಿ. ಸೊ 275 ಗೆ ಒಳ್ಳೆ ಲೋನ್ ಬೇಕಾದ್ರೆ 90% ಲೋನು ಆಗುತ್ತೆ. ಓಕೆ, 90% ಲೋನ್ ಆಗುತ್ತೆ. 275 ಗೆಲ್ಲ ನಿಮ್ಗೆ ಫಿಯೇಟ್ ಪುಂಟೋ ಸಿಗ್ತಾ ಇದೆ. ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಡೀಸೆಲ್ ವೇರಿಯಂಟ್ ಗಾಡಿ. ಅದ್ರಲ್ಲೂ ನಿಮ್ಗೆ ಏನಾದ್ರು ಸ್ವಿಫ್ಟ್ ಹೋಗಲ್ಲ. ಸ್ವಿಫ್ಟ್ ನಮ್ಗೆ ಔಟ್ಡೇಟೆಡ್ ಅನ್ಸುತ್ತೆ. ಸ್ವಿಫ್ಟ್ ಇಂಜಿನ್ ಬರುತ್ತೆ ಸರ್ ಪುಂಟೋನು. ಅದೇ ಸರ್, ಸ್ವಿಫ್ಟ್ ಔಟ್ಡೇಟೆಡ್ ಅನ್ನೋರ್ಗೆ ಸ್ವಲ್ಪ ಅಪ್ಡೇಟೆಡ್ ನೋಡ್ತೀರಾ ಅಂದ್ರೆ ಇವಾಗ 4.5 ಇಂದ 5 lakh 50 ಆಗುತ್ತೆ ನಿಮಗೆ. 275 ಗೆ 15 ಮಾಡಲ್ ಪುಂಟೋ ಸಿಗುತ್ತೆ. 275 ಗೆ 15 ಮಾಡಲ್ ಫಿಯೇಟ್ ಪುಂಟೋ ಸಿಗ್ತಾ ಇದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡೋಂಗೆ. ಸರ್ ಈಗ ನೆಕ್ಸ್ಟ್ ಆಗಿ ಬಂದ್ರೆ ಇಲ್ಲೊಂದು i20 ಇದೆ. ಸೊ ಇದು ಯಾವ ಮಾಡಲ್ ಸರ್? ಇದು i20 2010 ಮಾಡಲ್, i20 ಮ್ಯಾಗ್ನಾ. ಓಕೆ, ಸೆಕೆಂಡ್ ಓನರ್ ಆಗಿದೆ. 1,05,000 ಓಡಿದೆ. 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC, ಡಿಫಾಗರ್ ಬರುತ್ತೆ, ಕಂಪ್ನಿ ಫಿಟೆಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಏನು ಚೇಂಜಸ್ ಮಾಡ್ಸಿಲ್ಲ ಗಾಡಿಲಿ. ಹೌದು ಸರ್. ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್ i20 ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್. i20 ಪೆಟ್ರೋಲ್ ವೇರಿಯಂಟ್. ಸೊ ಏನಿದೆ ಸರ್ ಇದ್ರ ಪ್ರೈಸ್? ಸರ್ ಇದು 295 ಕೋಟ್ ಮಾಡ್ತಾ ಇರೋದು. ಓಕೆ, ಇದು ನಿಮ್ ಚಾನಲ್ ಮುಖಾಂತರ ಬಂದ್ರೆ 2,50,000 ಗೆ ಮಾಡ್ಕೊಡ್ತೀನಿ. ಸೊ 2.5 ಲಕ್ಷಕ್ಕೆ ನಿಮ್ಗೆ ಹೋಂಡಾ i20 ಸಿಗ್ತಾ ಇದೆ. ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ ನೋಡ್ತಾ ಇದ್ದಂಗೆನೆ. ವೈಟ್ ಕಲರ್ ಆದ್ರೂ ನಿಮ್ಗೆ ಎದ್ದು ಕಾಣುತ್ತೆ ಕಲರ್. ನಿಮ್ಗೆ ಬಾಡಿ ಲೈನ್ಸ್ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ರೆ ನೀಟಾಗಿ ಗೊತ್ತಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾಗನೆ ಎಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಟೈರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಗಾಡಿಲಿ. ಸೊ ಹಾಗೆ ಬಂತು ಅಂದ್ರೆ ಇನ್ನೊಂದು ಫೋರ್ಡ್ ಫಿಗೋ ಇದೆ. ಸೊ ಇದು ಯಾವ್ದು ಸರ್ ಮಾಡಲ್? ಇದು ಸರ್ ಫೋರ್ಡ್ ಫಿಗೋ 2012 ಮಾಡಲ್, ಸಿಂಗಲ್ ಓನರ್. 2012 ಸಿಂಗಲ್ ಓನರ್. ಹೌದು, ಡೀಸೆಲ್. ಓಕೆ, ಡೀಸೆಲ್ ವೇರಿಯಂಟ್. ಸೊ ಇದ್ರದ್ದು ಏನಿದೆ ಸರ್ ಸರ್? ಇದು 2 ಪವರ್ ವಿಂಡೋಸ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡಿದ್ದಾರೆ. ಓಕೆ, ಫ್ಯಾಬ್ರಿಕ್ ಸೀಟ್ ಬರುತ್ತೆ. ಒಳ್ಳೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಎಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. 60 to 70% ಟೈರ್ಸ್ ಇದೆ. ಸಿಂಗಲ್ ಓನರ್, ತುಂಬಾ ಚೆನ್ನಾಗಿ ಮೇಂಟೈನ್ ಸಹ ಮಾಡಿದ್ದಾರೆ ಗಾಡಿನ. ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? 2,25,000 ಕೋಟ್ ಮಾಡ್ತಾ ಇರೋದು. ಓಕೆ, ಇದನ್ನ ಫೈನಲ್ ಟು ಫೈನಲ್ 1,95,000 ಕೊಡ್ತೀನಿ. ಸೊ 1,95,000 ಗೆಲ್ಲ ಫೋರ್ಡ್ ಫಿಗೋ 2012 ಮಾಡಲ್ ಸಿಗ್ತಾ ಇದೆ. ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಹೌದು ಸರ್, ಡೀಸೆಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಗಾಡಿ. ಯಾರಾದ್ರೂ ಇಲ್ಲಿ ನೋಡ್ತಾ ಇದ್ರೆ ಹೊಸದಾಗಿ ಕಲಿಬೇಕು ಅಥವಾ ನಿಮ್ಗೆ ಹೊಸದಾಗಿ ಗಾಡಿ ತಗೊಬೇಕು ಒಂದು ಮನೆಗೆ, ಎಷ್ಟೋ ಜನಕ್ಕೆ ಲೋನ್ ಆಗಲ್ಲ ಅನ್ಕೊಂಡಿರ್ತಾರೆ, ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ 90%. 2012 ಗಾಡಿ ಆಗಿರೋದಕ್ಕೆ ನಿಮ್ಗೆ ಆರಾಮ್ಸೆ ಲೋನ್ ಆಗುತ್ತೆ. ಒಳ್ಳೆ ಏನದು ಸಿಬಿಲ್ ಸ್ಕೋರ್ ಇರ್ಬೇಕಷ್ಟೇ. ಹೌದು ಸರ್, ಪ್ರೊಫೈಲ್ ಚೆನ್ನಾಗಿರಲಿ. ಓಕೆ ಸರ್, ಈಗ ಒಂದು 7 ಸೀಟರ್ ಗಾಡಿ, ಫ್ಯಾಮಿಲಿ ಗಾಡಿ ಕೇಳ್ತಾರೆ. ಸೊ ಅಂತವ್ರಿಗೆ ಯಾವ್ದಾದ್ರು ಗಾಡಿ 7 ಸೀಟರ್ ಕೇಳ್ತಾರೆ ಅನ್ಬಿಟ್ಟು ನೋಡಿ ಇನ್ನೋವಾನೇ ತಂದು ನಿಲ್ಸಿದೀವಿ. 2008 ಮಾಡಲ್. 2008 ಮಾಡಲ್. ಅದ್ರ ಕನ್ವರ್ಷನ್ ಆಗಿದೆಯಲ್ಲ ಸರ್ ಬಾಡಿದು? ಹೌದು ಸರ್, ಬಾಡಿ ನಿಮಗೆ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಓಕೆ, ಫ್ರಂಟ್ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಇದು 2012 ಅಬೌವ್ ಮಾಡಲ್. ಸೊ 2012 ಮಾಡಲ್ ಕನ್ವರ್ಷನ್ ಮಾಡಿದ್ದಾರೆ ಇದನ್ನ. 2008 ಮಾಡಲ್ ಆದ್ರೂ ಬ್ಲಾಕ್ ಕಲರ್ ಮಾಡಲ್. ನಿಮಗೆ OnePlus ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮತ್ತೆ 8 ಸೀಟರ್. ಇನೋವಾದಲ್ಲಿ 7 ಸೀಟರ್ ಜಾಸ್ತಿ ಸಿಗತ್ತೆ, 8 ಸೀಟರ್ ರೇರ್ ಸಿಗೋದು. ಓಕೆ, ನೋಡ್ತಾ ಇರ್ಬೋದು ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ನ್ಯಾವಿಗೇಷನ್ ಇದೆ, ಅಂಡ್ ಲೆದರ್ ಸೀಟ್ಸ್ ಇದೆ ಕಂಪ್ಲೀಟ್ ಆಗಿ.
ಅಂಡ್ 2008 ಮಾಡಲ್ ನ 2012 ಕನ್ವರ್ಷನ್ ಮಾಡಿರೋದಕ್ಕೆ ನಿಮ್ಗೆ ಅದು ಗೊತ್ತೇ ಆಗಲ್ಲ ನಿಮ್ಗೆ ಗಾಡಿ ಕನ್ವರ್ಷನ್ ಆಗಿದೆಯಾ ಹೀಗೆ ಅಂತ. ನನ್ ಗಾಡಿ ಯಾರಾದ್ರೂ ನೋಡಿದ್ರು ಅಂದ್ರೆ 2012 ಹೊಸ ಮಾಡಲ್ ಅಂದ್ಕೊಳ್ತಾರೆ ಗಾಡಿನ. ಹಂಗಿದೆ ಸರ್ ಗಾಡಿ ಕಂಡೀಷನ್. ಗಾಡಿ ಇನ್ನೋವಾ ಅದು ಟೊಯೋಟಾ ರಿಲಯಬಲ್ ಆಗದೆ ಇಂಜಿನ್ ಗೆನೆ. ಸೊ ಇದು ಎಷ್ಟು ಓಡಿದೆ ಸರ್ ಇದು? ಸರ್ 1,92,000 ಓಡಿದೆ. 1,92,000 ಓಡಿದೆ. ಅಂಡ್ ಗಾಡಿ ಇನ್ನು ಚೆನ್ನಾಗೂ ಸಹ ಮೇಂಟೈನ್ ಮಾಡಿದ್ದಾರೆ. ಹೀಗೆ ಮೇಂಟೈನ್ ಮಾಡಿದ್ರೆ ಗಾಡಿ ಫ್ರೆಶ್ ಆಗಿ ಎಫ್ಸಿ ಆಗಿದೆ. 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್ಸ್ ಇರುತ್ತೆ. 8 ಮಾಡಲ್ ಅನ್ಕೊಂಡ್ರೆ ಎಲ್ಲ ಕೆಲವರು ಅನ್ಕೋತಾರೆ ಎಫ್ಸಿ ಲ್ಯಾಪ್ಸ್ ಇರ್ಬೋದು ಅಂತ. ಹಾಗೇನಿಲ್ಲ, ಫ್ರೆಶ್ ಆಗಿ 5 ವರ್ಷ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಗಾಡಿದು. ಸೊ ಇವಾಗ ಪ್ರೈಸ್ ವಿಷಯಕ್ಕೆ ಬಂತಂದ್ರೆ ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 2005 ಮಾಡಲ್ ಪ್ರೈಸ್ ಅಲ್ಲಿ 8 ಮಾಡಲ್ ಕೊಡ್ತೀನಿ. ಅಂದ್ರೆ ಪ್ರೈಸ್ ಎಷ್ಟು ಅಂತ ಒಂದು ಅಂದಾಜು? 4,70,000 ಹೇಳ್ತಾ ಇರೋದು. 4,40,000ಗೆ ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 4,40,000 ರೂಪಾಯಿಗೆ ನಿಮ್ಗೆ ಇನ್ನೋವಾ ಸಿಗ್ತಾ ಇದೆ. ಒಂಥರ ನನಗೆ ಶಾಕ್ ಆಗ್ತಿದೆ ಈ ಪ್ರೈಸ್ ಕೇಳ್ಬಿಟ್ಟು. ಸರ್ ಇದು ಇದೆಲ್ಲ ಇದೆ ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್, ಇನ್ಕ್ಲೂಡಿಂಗ್ ಎಲ್ಲ ನೇಮ್ ಟ್ರಾನ್ಸ್ಫರ್ ಎಲ್ಲ ಸೇರ್ಬಿಟ್ಟು 4,40,000 ಮಾಡ್ಕೊಡ್ತೀನಿ. ಓಕೆ. ಸೊ ಹಾಗೆ ಬಂತಂದ್ರೆ ಅಲ್ಲೊಂದು ಸ್ಯಾಂಟ್ರೋ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಸ್ಯಾಂಟ್ರೋ 1999 ಮಾಡಲ್. ಓಕೆ. ಎಫ್ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. 4 ಹೊಸ ಟೈರ್ ಮಾಡಲ್. 1999. ಓಕೆ. ಸೊ ನೋಡ್ತಾ ಇರಬಹುದು ಎಫ್ಸಿ ರನ್ನಿಂಗ್ ಇದೆ. ಹೌದು. ಆಮೇಲೆ 4 ಹೊಸ ಟೈರ್ ಇದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. 4 ಹೊಸ ಟೈರ್ ಇದೆ, 4 ಮ್ಯಾಗ್ ವೀಲ್ ಇದೆ. ನಿಮ್ಗೆ 4 ಟೈರು ಮ್ಯಾಗ್ ವೀಲ್ 40,000 ಆಗೋಗುತ್ತೆ. ಹೊಸ ಟೈರು ಮ್ಯಾಗ್ ವೀಲ್ ಕಸ್ಟಮರ್ ಸಮೇತ ರೀಸೆಂಟ್ ಹಾಕ್ಸ್ಕೊಂಡಿದ್ದಾರೆ. ಬ್ಲೂಟೂತ್ ಸಿಸ್ಟಮ್ ಇದೆ. ಹೌದು, ನೋಡ್ತಾ ಇರಬಹುದು ಸಿಸ್ಟಮ್ ಇದೆ. ಅಂಡ್ ಈಗ ತುಂಬಾ ಜನ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇರ್ತಾರೆ, ಕಲೀಲಿಕ್ಕೆ ಇಲ್ಲ ಫ್ಯಾಮಿಲಿಗೆ, ಚಿಕ್ಕ ಫ್ಯಾಮಿಲಿಗೆ ಯೂಸ್ ಮಾಡ್ಲಿಕ್ಕೆ ಅಂತ. ಹಂಗಾಗಿ ಒಂದು ಒಳ್ಳೆ ಪ್ರೈಸ್ ಅಲ್ಲೇ ಕೂಡ ಕೊಡ್ತೀನಿ ಇದನ್ನ. ಸೊ ಒಳ್ಳೆ ಪ್ರೈಸ್ ಅಂದ್ರೆ ಎಷ್ಟು? 75,000 ಹೇಳ್ತಾ ಇರೋದು ಸರ್. 60,000ಗೆ ಫೈನಲ್ ಮಾಡಿ ಕೊಡ್ತೀನಿ. 60,000ಗೆಲ್ಲ ನಿಮಗೆ ಬೈಕ್ ಬರಲ್ಲ, ಒಂದು 2 ವೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಸರ್ ಈಗ ಐಫೋನ್ ಪ್ರೈಸ್ 60,000 ಇದೆ. ಆ ಐಫೋನ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ವಿತ್ ಅಲಾಯ್ ವೀಲ್ಸ್, ಹೊಸ ಟೈರ್ಸ್ ಎಲ್ಲ ಇದೆ. ಹೊಸ ಗಾಡಿ ಕಲಿಯೋರ್ಗಂತೂ ಖಂಡಿತ ಒಳ್ಳೆ ಆಫರ್ ಯುಗಾದಿಗೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಬಂತು ಅಂದ್ರೆ ಇದು ಒಂಥರ ಹುಡುಗರಿಗೆ ಈಗ್ಲೂ ಕ್ರೇಜ್ ಅಲ್ಲಿ ಇರೋ ಗಾಡಿ ಇದು, ಜೆನ್. ಸೊ ಯಾವ ಮಾಡಲ್ ಸರ್ ಇದು ಗಾಡಿ? ಸರ್ ಜೆನ್ 2000 ಮಾಡಲ್, 4th ಓನರ್, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನೋಡಬಹುದು ನೀವು, ಗಾಡಿನೆಲ್ಲ ತುಂಬಾ ಚೆನ್ನಾಗಿ ಮಾಡಿಫೈ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಸ್ಟೇರಿಂಗ್ ಚೇಂಜ್ ಮಾಡಿದ್ದಾರೆ, ಬ್ಲೂಟೂತ್ ಪವರ್ ಇದಿದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಅಂಡ್ ಕಂಪ್ಲೀಟ್ ಆಗಿ ಪವರ್ ಸ್ಟೇರಿಂಗ್ ಬಿಟ್ರೆ ಪವರ್ ಸ್ಟೇರಿಂಗ್ ಇಲ್ಲ, ಪವರ್ ಸ್ಟೇರಿಂಗ್ ಮಾಡಿಸ್ಕೊಂಡಿದ್ದಾರೆ. ಪವರ್ ವಿಂಡೋಸ್ ಇಲ್ಲ. ಬಾಡಿ ಲೈನ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದಾಗ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬ್ಲಾಕ್ ಕಲರ್ ಅಲ್ಲಿ. ಅಂಡ್ ಟೈರ್ಸ್ ಎಲ್ಲ 60 to 70% ಹಾಗೆ ಇದೆ. ಟೈರು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸೊ ಜೆನ್ ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು 78,000 ಹೇಳ್ತಾ ಇರೋದು. 65,000ಗೆ ಫೈನಲ್ ಕೊಡ್ತೀನಿ. ಸೊ 78,000 ಕೊಟ್ ಮಾಡ್ತಾ ಇದ್ದಾರೆ, 65,000ಗೆಲ್ಲ ಫೈನಲ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇವ್ರ ಹತ್ರ ಯುಗಾದಿ ಆಫರ್ ಗೆ ಅಂದ್ಬಿಟ್ಟು ಒಳ್ಳೆ ಬೈಕ್ ಪ್ರೈಸ್ ಗೆ ಆಕ್ಸಿಸ್ ಮೊಪೆಡ್ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ದಾರೆ. ಒಳ್ಳೆ ಕಂಡೀಷನ್ ಗಾಡಿಗಳು. ಅದನ್ನು ನಾವು ಈ ಬೇರೆ ಉಳಿದಿರೋ ಗಾಡಿಗಳನ್ನೆಲ್ಲ ಶೂಟ್ ಮಾಡ್ಬೇಕಾದ್ರೆ ಇವಾಗ ಜಸ್ಟ್ ಬಂದಿರೋ ಗಾಡಿ ಇದು ಹೋಂಡಾ i10. ಸರ್ ಯಾವ ಮಾಡಲ್ ಸರ್ ಇದು? ಸರ್ i10 2011 ಮಾಡಲ್. ಓಕೆ. ಸೆಕೆಂಡ್ ಓನರ್. i10 ಸ್ಪೋರ್ಟ್ಸ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಡಿಫಾಗರ್, ಕಂಪ್ನಿ ಫಿಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಒಂದು ಬರಲ್ಲ. ಹೌದು. ಅದ್ ಬಿಟ್ರೆ ಕಂಪ್ಲೀಟ್ ಗಾಡಿ ಸ್ಟಾಕ್ ಅಲ್ಲಿ ಇದೆ. ಎಲ್ಲೂ ಏನೋ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಇವಾಗ ಜಸ್ಟ್ ಬಂದಿರೋದು ಗಾಡಿ. ಸರ್ ಇವಾಗ ಸೊ ಇದ್ರದ್ದು ಏನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ ಇದು 2,55,000 ಕೋಟ್ ಮಾಡ್ತಾ ಇರೋದು. 2,25,000ಗೆ ಮಾಡ್ಕೊಡ್ತೀನಿ. 2,25,000 ಹೋಂಡಾ i10 ಸ್ಪೋರ್ಟ್ಸ್, ಅದನ್ನು 2011. ಒಳ್ಳೆ ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ ಇದಕ್ಕೆ ಆರಾಮ್ಸೆ 80 to 90% ಇದು ಲೋನ್ ಆಗ್ಬಿಡುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಕಾರ್ಸ್ ಇತ್ತು ಮತ್ತೆ ಯಾವ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಅಂತ. ಇಲ್ಲಿ ಮೈನ್ ಇಂಪಾರ್ಟೆಂಟ್ ಥಿಂಗ್ ನಾನು ತಿಳಿಸ್ಬೇಕಾಗಿರೋದೇನಂದ್ರೆ, ಯುಗಾದಿ ಹಬ್ಬಕ್ಕೆ ಇವ್ರು ಕೊಡ್ತಿರೋ ಆಫರ್ಸ್. ಸೊ ಯಾವ್ದೇ ಗಾಡಿ ತಗೊಂಡ್ರು ನಿಮ್ಗೆ 20 ಲೀಟರ್ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆದ್ರೂ ಕೊಡ್ತಾ ಇದಾರೆ. ಅದ್ರ ಜೊತೆಗೆ 1 year ಇಂಜಿನ್ ವ್ಯಾರಂಟಿ ಪ್ಲಸ್ 6 months ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತಾ ಇದಾರೆ. ಅಷ್ಟು ಅಲ್ದೇನೆ ಇಲ್ಲಿ ಮೈನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ತಿಳಿಸ್ಬೇಕಾಗಿರೋದು ಬಂದ್ಬಿಟ್ಟು ಪ್ರೈಸ್ ಒಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಯುಗಾದಿ ಮತ್ತೆ ರಂಜಾನ್ಗೆ. ಸೊ ಒಂದು ಐಫೋನ್ ಬೆಲೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾರ್ ಸಿಗ್ತಾ ಇದೆ, ಅಥವಾ ಒಂದು ಸ್ಕೂಟಿ ಅಲ್ಲ ಮೊಪೆಡ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಕಾರ್ ಸಿಗ್ತಾ ಇದೆ. ಇಷ್ಟ ಅಲ್ದೇನೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಈ ಗಾಡಿ ತಗೋಬೇಕು ಅಂತ ಇದ್ರೆ, ಸೊ ನೀವೇ ಯಾವ್ದಾದ್ರು ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಟ್ಟು ನೀವು ಗಾಡಿನ ಚೆಕ್ ಮಾಡ್ಕೊಂಡು ಆಮೇಲೆ ತಗೊಂಡ್ ಹೋಗ್ಬೋದು. ಓಕೆ. ಇಷ್ಟೆಲ್ಲ ಆಫರ್ ಜೊತೆಗೆ ನಿಮ್ಗೆ ಇನ್ನೊಂದು ಏನಪ್ಪಾ ಡೌಟ್ ಬರುತ್ತೆ ಅಂದ್ರೆ, ಗಾಡಿ ಯಾವ್ದು ಅಥವಾ ಮಾಡಲ್ ಯಾವ್ದು, ಪ್ರೈಸ್ ಏನು ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂದ್ರೆ ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ತಾರೆ, ಜೊತೆಗೆ ಗಾಡಿದು ಫೋಟೋನು ಸಹ ಕಳಿಸ್ತಾರೆ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವ ಕಾರ್ ಇಷ್ಟ ಆಯ್ತು ಅಥವಾ ನೀವು ಯಾವ ಕಾರ್ನ ಇಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀರಾ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.